ನಮಸ್ಕಾರ ರೀ. ನನ್ನ ಹೆಸರು ಗೀತಾ ಪೂಜಾರ್ ಅಂತ ಸುಂಟಿಲಿಂದ ಬಂದಿರಿ. ನಮಗೆ ಮಾತೇಶ್ವರ ಕರ್ಕೊಂಬಂದಾರ್ರಿ. ನಾ ಮನೆಯಲ್ಲಿ ಮಾಡ್ತಿದ್ದೆ ಸರ್, ಪತ್ರಿಜಿ ಸರ್ ವಿಡಿಯೋ ಹಚ್ಕೊಂಡು ನನಗೆ 2 ನಿಮಿಷ ಅಲ್ಲ 3 ನಿಮಿಷ 1 ನಿಮಿಷನೂ ಕೊಡಕ್ಕೆ ಹಿಂಗೆ ಕಣ್ಣು ಮುಚ್ಚಿದ್ದೆ ಹಿಂಗೆ ತೆಗೆದು ಹಿಂಗೆ ಮಾಡ್ತಿದ್ದೆ. ಇವತ್ತ ಫಸ್ಟ್ ಟೈಮ್ ಅಂತ ತಾಸ್ಕೊಂತಿರೋದಂದ್ರೆ ಸರ್ ಪರಿಚಯ ಆಗಿ ಈಗ 2 ವರ್ಷದಿಂದ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್. ಅವಾಗ ಪರಿಚಯ ಆಗಿತ್ತು ಹಂಗ ಮೊಬೈಲ್ನಾಗ ಎಲ್ಲ ವಿಡಿಯೋ ನೋಡ್ಕೊಂತ ನನಗೆ ಸ್ವಲ್ಪ ಹಿಂಗೆ ಆರಾಮಿಲ್ದಂಗೆ ಆದಾಗ ವಿಡಿಯೋ ನೋಡ್ಕೊಂತ ಹಿಂಗೆ ಮಾಡಿದ್ರೆ ಆರಾಮಾಗುತ್ತಂತ ನೋಡ್ಕೊಂಡು ಮಾಡ್ತೀವಿ ಸರ್. 10 ನಿಮಿಷನೂ ಕೂಡ ಇಲ್ರಿ ಸರ್. ನಾನು ಇದಾ ಫಸ್ಟ್ ಪಿರಮಿಡ್ ಒಂದು ತಾಸು ನಾನು ಕುತ್ಕೋಬಲ್ಲೆ ಅಂತ ಗೊತ್ತಾಯ್ತಲ್ಲ. ನಿಮ್ಗೆ ಆರಾಮಿಲ್ಲ ಅಂದ್ರೆ ಹೇಳ್ರಿ ಸೆಕೆಂಡ್. ನನಗನ್ರಿ ನಂಗೆ ಹಾರ್ಟ್ನೊಳಗೆ ಹೋಲಾಗಿತ್ತು ಸರ್. ಅದು ಒಂದು ಆಪ್ರೇಷನ್ ಆಗಿತ್ತು ಸರ್. ಮತ್ತು ಒಳ್ಳೆ ಈಗ ಸಂಧಿವಾತ ಅಂತ ಬಂದಿತ್ತು ಸರ್. ಹಂಗೆ ಜಾಸ್ತಿ ಹಿಂಗೆ ಆರಾಮಿಲ್ಲ ಕಾರಣ ಈಗ ಹಂಗೆ ಅವ ಫಸ್ಟ್ ಹಾರ್ಟಿನ ಹೋಲದಾಗನ ಹಿಂಗೆ ಬೇರೆ ಅದನ್ನ ವಿಡಿಯೋಸ್ ನೋಡಿ ಮಾಡ್ಬೇಕು ಅನ್ಕೊಂಡು ಜಗ್ಸತ್ ಅನ್ಕೊಂಡಿತ್ತು ಸರ್. ಅದು ನಂಗೆ ಒಟ್ಟಾಗಿರ್ಲಿಲ್ಲ ಸರ್. ಇವತ್ತ ಫಸ್ಟ್ ಟೈಮ್ ಒಂದು ತಾಸು ಕೂತ್ಕೊಂಡೆ ಧ್ಯಾನದಲ್ಲಿ ನಂಗೆ ತುಂಬ ಇವೆಲ್ಲ ಕತ್ತು ಇವೆಲ್ಲ ಕಾಲು ಎಲ್ಲ ನೋವು ಆಗ್ತಿದೆ ಸರ್. ಆಮೇಲೆ ಕಾಲು ತುಂಬ ಜೋಮಿಡ್ ಸರ್. ನಾ ಪತ್ರಿಜಿ ಸರ್ಗೆ ಹೇಳ್ಕೊಂಡೆ ಸರ್, ಪ್ಲೀಸ್ ನಂಗೆ ಧ್ಯಾನ ಮಾಡಕ್ಕೆ ದೇಹ ನಾನು ಇದು ಮಾಡ್ಕೊಳ್ರಿ ಅಂತ ಅವಾಗ ಅಸಸ್ಲೇಬೇಕು ಸರ್. ಅದು ನೋಡ್ರಿ, ದೇಹದಲ್ಲಿ ಏನಾರ ಅನುಭವ ಆ ಥರ ನೋವಾದಾಗ ಅವ್ರು ಮಾಡ್ದಂಗೆ ನಾವು ಪತ್ರಿಜಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ನನಗೆ ಸ್ವಲ್ಪ ಅನುವು ಮಾಡ್ಕೊಡಿ ಸರ್ ಪತ್ರಿಜಿ ಸರ್ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಆಗ ಸ್ವಲ್ಪ ಹೊತ್ತಿಗೆ ಬಿಡುತ್ತೆ ಸರ್ ಇದು. ಅದ್ಭುತ. ಜೋರಾಗಿ ಥ್ಯಾಂಕ್ಸ್.